ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಕಾಟಾಪುರ ಗ್ರಾಮದಲ್ಲಿದ್ದೇವೆ. ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ವತಿಯಿಂದ ನಮ್ಮ ರೈತರಿಗೆ ವನಿತಾ ಎಂಬ ಸನ್ಫ್ಲವರ್ ಅಂದ್ರೆ ಸೂರ್ಯಕಾಂತಿ ಬೀಜಗಳನ್ನ ನಾವು ಕೊಟ್ಟಿದ್ವಿ. ಅವರು ಅವರ ಹೊಲದಲ್ಲಿ ಈ ಒಂದು ಸೂರ್ಯಕಾಂತಿ ಬೆಳೆಯನ್ನ ಬೆಳೆದಿದ್ದಾರೆ. ಇವತ್ತು ನಾವು ಅವ್ರ ಹೊಲಕ್ಕೆ ಆ ಒಬ್ಬ ರೈತರ ಸಂದರ್ಶನವನ್ನ ಮಾಡಬೇಕಂತ ನಾವು ಅವ್ರ ಹೊಲಕ್ಕೆ ನಾವು ಬಂದಿದ್ವಿ. ಇವಾಗ ಅವರ ಮುಖಾಂತರ ಈ ಒಂದು ಸೂರ್ಯಕಾಂತಿ ಬೆಳೆ ಅವರು ಯಾವ ತರ ಬೆಳೆದಿದ್ದಾರೆ ಮತ್ತು ಅವರು ಯಾವ ತರ ಗೊಬ್ಬರವನ್ನು ಕಟ್ಟಿದ್ದಾರೆ ಮತ್ತು ಅದು ಬೆಳೆ ಅವ್ರಿಗೆ ಯಾವ ತರ ಇಷ್ಟವಾಗಿದೆ ಅಂತ ನಾವು ಅವರ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಟೈಪ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ, ಮತ್ತು ನಿಮಗೆ ಇದೇ ತರ ಬೀಜಗಳು ಬೇಕಾದಲ್ಲಿ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅನ್ನ ಸಂಪರ್ಕಿಸಿ ನಮ್ಮ ಬೇಕಾದಲ್ಲಿ ನಮ್ಮ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಎಲ್ಲಾ ಕರ್ನಾಟಕದ ಮೂಲೆ ಮೂಲೆಗಳಿಗೂ ನಾವು ಈ ಒಂದು ಬೀಜಗಳನ್ನ ತರಲಾಗುವುದು. ಬನ್ನಿ ರೈತರ ಸಂದರ್ಶನ. ತಮ್ಮ ಹೆಸರು? ನಮ್ಮ ಹೆಸರು ನೀಲಪ್ಪ ವಾಲಿಕರ್ ಅಂತ. ನೀಲಪ್ಪ ವಾಲಿಕರ್. ನೀವು ಕೃಷಿ ಮಾಡಕುಂತ ಎಷ್ಟು ವರ್ಷ ಆತ್ರಿ ಅಜ್ಜರ? ನಾನು 20 ವರ್ಷ ಇದ್ದಾಗ ಮಾಡಕತ್ತೀನಿ ಕೃಷಿ. ನೀವು ಈ ಸೂರ್ಯಕಾಂತಿ ಬೆಳೆನ ಎಷ್ಟು ವರ್ಷ ಆತ್ ಸರ್ ಬೆಳ್ಯಾಕ? ಸರ್ವಸಾಧಾರಣ ಈಗ ನನಗೆ 70 ವರ್ಷ ಮತ್ತು ವರ್ಷ ಬೆಳಿತೀವಿ. ಈ ವರ್ಷ ಈ ಬೀಜಕ್ಕ ಬಹಳ ಅನುಕೂಲ ಐತೆ, ಚಂದ ಐತೆ. ವರ್ಷ ಹಾಕೋದಕ್ಕಿಂತ ಇದು ಉತ್ತಮ ಅನಿಸೈತಿ. ನೀವು ಪ್ರತಿ ವರ್ಷ ಅಜ್ಜರ ಯಾವ ಕಂಪನಿ ಬೀಜ ತಂದು ಹಾಕೊಂತಿದ್ರಿ? ಮೊದಲ ಪೂರ್ವಕ ಸ್ಯಾಂಡೋಜ್ ಹಿಡಿದ್ವಿ. ಸ್ಯಾಂಡೋಜು ಕೈ ಬಿಟ್ಟು ಒಂದ್ ಜಲ್ವಾ ಅಂತ ಬಂತು. ಅದಕ್ಕೆ ರೋಗ ಬಂದ್ ಏನೇನೋ ಮಳೆ ಹೆಚ್ಚಾಗಿ ಜೋಳ ಆತು. ಅವು ಸರಿ ಕಾಣಿಸ್ಲಿಲ್ಲ. ಸ್ಯಾಂಡೋಜ್ ಹುಡುಕ್ಬೇಕಂತ ನಾನು ಹೋಗಿದ್ದೆ. ಎಲ್ಲಿಗೆ? ಗಜೇಂದ್ರ ಗಡ್ಯಾಕ ದುರ್ಗಾದೇವಿ ಅಗ್ರಿ ಕ್ಲಿನಿಕ್ ಹೋಗಿದ್ವಿ. ಅಲ್ಲಿ ಅವ್ರ ಸಾಹೇಬರು ಪರಿಚಯ ಆಗಿ ಏನ್ ಬೇಕು ಅಂತ ಕೇಳಿದ್ರು. ಹಿಂಗಂದೆ ಅದನ್ನ ಏನ್ ಮಾಡ್ತಿ ತಲೆ ಕೆಡ್ಸ್ಕೊಂತಿ, ಅದಕ್ಕ ಸಜ್ಜಿಲ್ಲ ಅದಕ್ಕಿಂತ ಚಲೋ ಕೊಡ್ತೀನಿ ಅಂದ್ರು. ಅವ್ರ ನಂಬಿಕೆ ಮೇಲೆ ತಂದ್ ಹಾಕಿದೆ. ಅದ್ರ ಚಲೋ ಕಾಣಿಸುತ್ತೆ, ಚಲೋ ಬಂದೈತಿ. ಈಗ ಅವರು ನಂಬಿಕೆ ಮೇಲೆ ತಂದ್ ಹಾಕಿನಿ ಅಂತಂದ್ ಹೇಳ್ತೀರ. ನೀವಾಗ ಪ್ರತಿ ವರ್ಷ ನೀವು ಹಾಕ ಒಂದು ಕಂಪ್ನಿಗಿಂತ ಬೀಜದ ತಳಿಗಿಂತ ಈ ಕಂಪ್ನಿ ನಿಮ್ಗೆ ಯಾವ ತರ ಅನ್ಸುತ್ತೆ ಜರ? ನಿಮ್ಗೆ ಹೆಂಗ ಮನಸ್ಸಿಗೆ? 50 ಇದು ಹೆಚ್ಚಿಗೆ ಗುಣ ಕಾಣಿಸುತ್ತೆ. ಹೆಚ್ಚಿಗೆ ಗುಣ ಕಾಣಿಸುತ್ತ. ನೀವು ಬೇರೆದವ್ರ ಹೊಲ ನೋಡೋದಕ್ಕಿಂತ ನಿಮ್ ಹೊಲ ನೋಡೋದಕ್ಕಿಂತ ಗುಣ ಐತಿ. ಬಾಳ ಗುಣ. ಬೀಜಕ್ಕೆ ಬಾಳ ಗುಣ. ಬೀಜಕ್ಕೆ ಬಾಳ ಗುಣ. ನೀವು ಯಾ ಇದ್ರೊಳಗೆ ಇದನ್ನ ಬಿತ್ತಿದ್ರ? ಇದನ್ನ ಮೇ 25ಕ್ಕೆ ಬಿತ್ತಿದ್ವಿ. ಮೇ 25ಕ್ಕೆ ನೀವು ಬಿತ್ತಿದ್ರಿ. ಇದಕ್ಕೆ ಬಿತ್ತ ಮುಂದ್ರಿ ಅಜ್ಜರ ನೀವು ಗೊಬ್ಬರ ಯಾವ ಬಿತ್ತು ಮುಂದ ಏನು ಕೊಟ್ಟಿಲ್ಲ. ಕೊಟ್ಟಿಗೆ ಗೊಬ್ಬರ ಹೇಳಿದ್ವಿ, ಹೆಂಡಿ ಗೊಬ್ಬರನ. ಆ ನಂತರ ಒಂದು ಕಸ ಪಸ ತೆಗಿಸಿ ಮಣಕಲ್ ಮಠ ಬೈಯಿಂದ ಮುಂದ ಗೊಬ್ಬರ ಉಗ್ಗುಂಟು ಹೊಡೆದ್ವಿ. ಆ ಬಡ್ಡಿಗೆ ಕೊಳಕಡಿ ಹಾಕ್ಸ್ಬೇಕಾಗಿತ್ತು. ಅಳಿನ ಪ್ರಾಬ್ಲಮ್ ಇಲ್ಲದಕ್ಕ ನಾವ್ ಮುಂದ್ ಮನೆಯಾರು ಉಗ್ಗಿ ಹಿಂದ್ ಗುಂಟು ಹೊಡೆದ್ರಿ. ಟೋಟಲ್ ಇದು ಎಷ್ಟ್ ಎಕರೆ ಐತಿ ಅಜ್ಜರ ಹೊಲ? ಇದು ಸುರ್ಪಾನ್ದು 2 ಎಕರೆ ಐತ್ರಿ. ನಮ್ಮ ಹೊಲ ಇರುದು ಇನ್ನೊಂದು ಕೂರಿ. ನೀವು ಹಾಕೊಂಡಿರೋದು 2 ಎಕರೆ ಹಾಕೊಂಡಿರಿ. ಈಗ ನೀವು ಈ ಬೀಜ ಹಾಕಿರಿ. ಈ ಬೀಜ ನೀವು ಇಳುವರಿ ಇನ್ನ ಚೆಕ್ ಮಾಡಿಲ್ಲ, ಹೆಂಗ್ ಬರ್ತ ಏನ್ ಬರ್ತ ಅಂತ ನೋಡಿಲ್ಲ. ಈಗ ಜಸ್ಟ್ ನೀವು ತೆನಿ ಮೇಲೆ ಅಷ್ಟ ನೀವು ನಮ್ಗೆ ಹೇಳಕ್ ಕುಂತೀರಿ ಚಲೋ ಬಂದೈತೆ ಅಂತ. ರಾಶಿ ಮಾಡಿಂದ ಗೊತ್ತಾಗತ್ತ. ಈಗ ನಿಮ್ಗ ಬೆಂಬಲ ಬೆಲೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಒಳಗ 7,000 ಚಿಲ್ಲರ್ ಐತ್ರಿ. ನೀವ್ ಎಷ್ಟು ನಿರೀಕ್ಷೆ ಮಾಡ್ಬೋದು ಇದನ್ನ ಮುಂದ? ಇದನ್ನ ರೇಟ್ ಎಷ್ಟು ಸಿಗ್ಬೋದು ನಿಮ್ಗ? ಅದು ಏನ್ ಗೊತ್ತಾಗಲ್ರಿ. ಬೆಳೆ ಬಂದ್ಮೇಲೆ ಮಾರ್ಕೆಟ್ ಏನ್ ನಾವು ಮಾರ್ಕೆಟ್ ಮಾಡಿದ್ವಲ್ಲ, ಈ ಮಾರ್ಕೆಟ್ ರೈತರಿಗೆ ಸಿಗೋದ ಕಷ್ಟ. ಈ ಮಾಲ್ ಬಂದ ಕೂಡಲೇ ಸಟನ್ ಇಳಿದು ಹೋಗ್ಬಿಡ್ತದೆ. ಇಲ್ಲದಾಗ ಮಾತ್ರ ಜಾಸ್ತಿ ಇರ್ತದೆ. ನೀವು ಮಾರ್ಕೆಟ್ ಎಲ್ಲಿ ಕೊಡ್ತೀರಾ ಸರ್? ನಾವು ಹಂಸಾರ ಕೊಡ್ತೀವಿ, ಇಲಕಲ್ ಕೊಡ್ತೀವಿ. 8 ದಿವಸಕ್ಕೊಮ್ಮೆ ನೀರ್ ಹಾಸ್ತೀರಿ. ಈಗ ನೀವು ಸೂರ್ಪಾನು ಬೆಳೆಕುಂತ ಎಷ್ಟು ವರ್ಷ ಆತ್ರಿ ಅದ್ರ? ನನಗೆ 70 ವರ್ಷ ಆಗೈತಲ್ಲ. 50 ವರ್ಷದಿಂದನೂ ಬೆಳೆಯಕತ್ತೀವಿ. ನೀವು 50 ವರ್ಷದಾಗ ನೀವು ಬೆಳೆದಿ ಸೂರ್ಪಾನ್ಗಿಂತ ಈ ಸೂರ್ಪಾನ್ ನಿಮ್ಗೆ ಯಾವ ತರ ಅನ್ಸುತ್ತೆ? ಅದು ಉತ್ತಮ ಅನ್ಸುತ್ತೆ. ಚಲೋ ಅನ್ಸುತ್ತೆ. ಮುಂದೆ ರೈತರು ಬೆಳಿಬಹುದು. ಇದಕ್ಕೆ ಏನೂ ಇಲ್ಲಪ್ಪ, ಏನು ರೋಗನು ಬಂದಿಲ್ಲ, ರುಜಿನಿ ಬಂದಿಲ್ಲ. ಹಿಂಗ ಹಳದಿ ಕಲರ್ ಬರ್ಬೇಕು. ಮೊದಲ ಹಳದಿ ಕಲರ್ ಬರ್ತಿತ್ತು. ಎಷ್ಟು 20-30 ವರ್ಷದಿಂದ. ಇತ್ತಿತ್ತಾಗ ಎದಕ್ ಬಂತು ಏನೋ ಹಳದಿ ಕಲರ್ ಬರ್ತಿದ್ದಿಲ್ಲ. ಹಸಿರು ಮೇಲೆ ಒಣಗು ಹಿಂಗಾಗಿ ಜೋಳ ಆಗಿ ಸಮಸ್ಯೆ ಆಗ್ತಿತ್ತು. ಈಗ ಇದು ಹಳದಿ ಕಲರ್ ಬಂದೈತೆ. ಆದ್ರೆ ಗ್ಯಾರಂಟಿ ಕಾಣುತ್ತೆ. ಈಗ ಇತ್ತಿತ್ಲಾಗ್ರಿ ಅಜ್ಜರ ಸೂರ್ಪಾನ್ ತೆನಿಯಿಂದ ಸೂಜಿ ರೋಗ ಅಂತ ಬರುತ್ತ. ಈಗ ಕೆಲವೊಂದ್ ಕಡೆ ಕಾಣಿಸತ್ರಿ, ನಾನು ನೋಡಿನಿ. ಈಗ ಆ ಸೂಜಿ ರೋಗ ಬಂತಪ್ಪ ಅಂತಂದ್ರ ತೆನಿ ಅಂತೂ ಪೂರ್ತಿ ಹಾಳಾಗತ್ತೆ, ಇಳುವರಿ ಬರೋದಿಲ್ಲ. ಅಂತ ಸಿಚುವೇಶನ್ ಒಳಗು ನಿಮ್ಗೆ ಏನಾರ ಆತರ ರೋಗ ಏನಾರ ಕಂಡೈತ್ರಿ ಇದ್ರಾಗ? ಕಂಡತ್ರಿ. ನಾವ್ ರೈತರ ಅದಕ್ಕೂ ಏನಪ್ಪ ಬಾಡಕೈತ ಸೂಜಿ ರೋಗ ಏನಿಲ್ಲ, ಇದಕ್ಕೆ ಏನಪ್ಪ ಏನು ರೋಗ ಇಲ್ಲ ಅಂತ ಕೈ ಬಿಟ್ಬಿಡ್ತೀವಿ. ಏನ್ ರೋಗ ಬಂದ್ ಬಿಡಂತ ಕೈ ಬಿಟ್ಟು. ಈಗ ಇದಕ್ಕೆ ಈ ತಳಿಗೆ ಏನಾರ? ಇದಕ್ಕೆ ಏನು ಬಂದಿಲ್ಲ. ಇದಕ್ಕೆ ಈ ತಳಿ ಬಂದಿಲ್ಲ. ಅದು
ಸಾಯಿದಾಗ ಆದ್ರ ಪ್ರೇ ಮಾಡ್ಬೋದು. ಹ್ಮ್. ಚೆಂಡ್ ಹಾಕಿಂದ್ ಬಂದ್ರೆ ಇದ್ರಾಗ ಎಣ್ಣೆ ಹೊಡ್ಯಾಕನು ಬರಾಗಲ್ಲ. ಹ್ಮ್. ಪಂಪ್ ಹಿಡ್ಕೊಂಡ್ ಅಡ್ಡಾಡಕ್ ಆಗಲ್ಲ. ನೀವು ಯಾವ ತರನು ಸ್ಪ್ರೇ ತಗೊಂಡಿಲ್ಲ ಈಗ? ಇದು ಸುದ್ದಿ ತೆಗಿಬೇಡ್ರಿ. ಪ್ರೇ ಅನ್ನೋದ ಗೊತ್ತಿಲ್ಲ ಇದಕ್ಕೆ. ಒಟ್ಟ ಮೇಲ್ ಗೊಬ್ಬರ ಏನಾರ ಕಟ್ಟಿರಿ? ಮೇಲ್ ಗೊಬ್ಬರನ ಒಂದ್ ಚೀಲ ಗೊಬ್ಬರ ಯಾವ್ದು ಕೊಟ್ಟಿರಿ ಅಜ್ಜಾರ? ಅದ 15 ಕೊಟ್ಟಿ. 15 ಕೊಟ್ಟಿರಿ. ಹ್ಮ್. ಈಗ ನಿಮ್ಗ್ ಒಟ್ಟು ಸೂರ್ಪಾನ್ ಬೀಜ ಚಲೋ ಬಂದೈತ್ರಿ ಇದು. ಚಲೋ ಬಂದೈತಿ. ಈಗ ನಿಮ್ಮ ಕಾಟಾಪುರ ಭಾಗದಾಗ ಹ್ಮ್. ಕೆಲವೊಂದಿಷ್ಟು ರೈತರು ಬೇರೆ ಬೇರೆ ಕಂಪ್ನಿಗಳನ್ನೆಲ್ಲ ತಂದ್ ಹಾಕ್ಯಾರ. ಹಾಕ್ಯಾರ. ಈಗ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ನವ್ರು ಹ್ಮ್. ವನಿತಾ ಎಂಬ ಒಂದು ಸೂರ್ಯಕಾಂತಿ ಬೀಜನ ನಿಮ್ಗೆ ಕೊಟ್ಟಾರ ಅವ್ರು. ಹ್ಮ್. ಅದು ಚಲೋ ಬಂದೈತೆ ಅಂತ ನಿಮ್ಗೂ ಗೊತ್ತೈತಿ. ಗೊತ್ತಾಯ್ತು. ಈಗ ದುರ್ಗಾ ಅಗ್ರಿ ಕ್ಲಿನಿಕ್ನವ್ರ ಸರ್ವಿಸ್ ಹೆಂಗಿರುತ್ತ, ಅವ್ರ ಹ್ಮ್. ಕಡೆ ಸಿಗ್ತಕ್ಕಂತ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಹ್ಮ್. ನಿಮ್ಗೆ ಯಾವ ತರ ಅನ್ಸುತ್ರಿ ಸರ್? ಇದನ್ನ ನೋಡಿ ಚಲೋ ಅನ್ಸುತ್ತೆ. ಗ್ಯಾರಂಟಿ ಅನ್ಸುತ್ತೆ. ಗ್ಯಾರಂಟಿ ಅನ್ಸುತ್ತ. ಅನ್ಸುತ್ತ. ನೀವು ರೈತರಿಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ಬಾಯಿ ಮುಖಾಂತರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಇದನ್ನ ಹಾಕೋದ್ರಿಂದ ಚಲೋ, ಇದಕ್ ರೋಗನು ಬಂದಿಲ್ಲ, ಇದರಿಂದ ಉತ್ಪನ್ನ ಆಗತ್ತಂತ ಅನ್ಸುತ್ತೆ. ಆಗತ್ತಂತ ಅನ್ಸುತ್ರಿ ಅಜ್ಜಾರ? ಸರಿ ರೀ ಯಾಕೆ ಅಜ್ಜಾರ. ಉಳಿದ ಅನ್ನೋದ್ರಿಂದ ಹಸಿರಿ ಮೇಲೆ ರೋಗ ಬರ್ತಾವು. ಹ್ಮ್. ಇದಕ್ ಹಸಿರಿ ಮೇಲೆ ರೋಗ ಬಂದಿಲ್ಲ. ಹ್ಮ್. ಹಳದಿ ಕಲರ್ ಹಳ್ಳಕ್ ಹತ್ತೈತೆ. ಹ್ಮ್. ಇದು ಮುಂದೆ ಗ್ಯಾರಂಟಿ ಆಗತ್ತಂತ ನನಗ ಆತ್ಮ ಹೇಳ್ತ. ಆತ್ಮೀಯ ಆಗತ್ತ. ಈಗ ದುರ್ಗಾ ಅಗ್ರಿ ಕ್ಲಿನಿಕ್ನ್ಯಾಗ ನೀವೆಲ್ಲಾ ಪ್ರಾಡಕ್ಟ್ ಗಳನ್ನ ತಗೋಬಹುದು ರೈತರು. ತಗೋಬಹುದು. ಇನ್ನ ಇದು ಚಲೋ ಬಂದದ್ದೆ. ನೆಂಬಿಗೆ ಇಟ್ಟಿವಿ. ಹ್ಮ್. ಇನ್ನ ಅಲ್ಲೇ ನಿಮ್ ಕಡೆನ ತಗೋಬಹುದು ಅಂತ ಅನ್ಸುತ್ರಿ ಅಜ್ಜಾರ? ಆದ್ರೂ ಯಾರು ರೈತ ಇದ್ರು ಹೋಗಿ ತಗೋಬಹುದು. ಮೋಸಿಲ್ಲ. ಎಷ್ಟು ಪಾಕೆಟ್ ಏನ್ ರೇಟ್ ಹಾಕಿ ಕೊಟ್ಟಿದ್ರ ಅಜ್ಜಾರ ನಿಮ್ಗ ಅವ್ರು? ನಮಗ 2200 ಏನೋ ಹಾಕಿದ್ರು. 2200. ಸರಿ ಆಯ್ತ್ರಿ ಅಜ್ಜಾರ. ಈಗ ನಿಮ್ಗ ಒಟ್ಟು ಚಲೋ ಅನ್ಸುತ್ರಿ? ಒಟ್ಟು ಚಲೋ ಅನ್ಸುತ್ತೆ. ಸಾಕ್. ಗ್ಯಾರಂಟಿ ಅನ್ಸುತ್ತೆ. ಒಟ್ ನೀವು ಖುಷಿ ಅದಿರಿ. ಹಾ. ಮತ್ ಇನ್ನ ರೈತರಿಗೆ ಹೇಳ್ರಿ ಅಜ್ಜಾರ, ಹೆಚ್ಚಿಂದ ಹೇಳ್ರಿ. ದುರ್ಗಾ ಅಗ್ರಿ ಕ್ಲಿನಿಕ್ ನ ಪ್ರಾಡಕ್ಟ್ ಸ್ಟೋರ್ ಅಂತ ಹೇಳ್ರಿ ಅವ್ರಿಗೆ. ಹೇಳು. ಮತ್ ಮೆಣಸಿನ ಗಿಡನು ತಗೊಂಡಿದ್ದೆ. ಅವು ಚಲೋ ಅದಾವು. ಎಲ್ಲಾ ಚಲೋ ಅದಾವ. 2 ಪ್ಯಾಕೆಟ್ ತಗೊಂಡಿದ್ದೆ. ಈಗ ದುರ್ಗಾ ಅಗ್ರಿ ಕ್ಲಿನಿಕ್ ನವ್ರು ಪ್ರತಿ ಸಲ ನಿಮ್ ಹೊಲಕ್ ಬಂದ್ ಹೋಗ್ತಾರ? ಹಾ, ಎರಡನೇ ಬಂದ್ ಹೋಗಿ ಬಂದ್ ಹೋಗ್ತಾರೆ. ಈಗ 2ನೇ ಸಲ, 3ನೇ ಸಲ ಬಂದ. ಈಗ ಬೇರೆದರ್ಕಿಂತ ಇವ್ರ ಸರ್ವಿಸ್ ಹೆಂಗದ? ಬೇರೆದವ್ರ ಸನಿಯಕ್ಕೆ ಬರಂಗಿಲ್ಲ. ಮಾರ್ಕೆಟ್ ನ ಬೀಜ ಮಾರಿ ಅಲ್ಲಿ ಕುಂತ ಬಿಡ್ತಾರ, ಹೇಳಿ ಗ್ಯಾರಂಟಿ ಐತೆ ಅಂತ. ಸತ್ತರ ಸಾಯ್ಲಿ ಬಿಟ್ರ ಬಿಡ್ಲಿ, ಅವ್ರಿಗೇನ್ ಸಂಬಂಧ. ಆದ್ರೆ ಇವ್ರು ಬಂದಾರದಕ್ಕೆ ವಿಶ್ವಾಸ ಐತಿ ಇಷ್ಟ. ಆಯ್ತ್ರಿ ಅಜ್ಜಾರ. ನೋಡಿದ್ರಲ್ಲ ಪ್ರೀತಿಯ ರೈತ ಬಾಂಧವ್ರೆ, ಇದಷ್ಟು ರೈತರ ಒಂದು ಅವರ ಅನುಭವದ ಮಾತುಗಳಾಗಿದ್ವು. ನಿಮ್ಗಿನ್ನು ಯಾರೆಲ್ಲ ನಿಮ್ಗಿನ್ನೂ ಇದೇ ತರ ಬೀಜಗಳು ಬೇಕು ಮತ್ತು ರಸಗೊಬ್ಬರಗಳು ಬೇಕು ಮತ್ತು ಔಷಧಿಗಳು ಬೇಕು, ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಮತ್ತು ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ವತಿಯಿಂದ ನಿಮ್ಗೆ ಪ್ರಾಡಕ್ಟ್ಗಳನ್ನ ನಾವು ತಲುಪಿಸ್ತೇವೆ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಹಿಂದೆ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನ ಇತರರಿಗೂ ಶೇರ್ ಮಾಡಿ. ಮತ್ತು ನಮ್ಮ ಹತ್ರ ತಗೊಂಡ್ತಕ್ಕಂತ ನೀವು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಏನೇ ಖರೀದಿ ಮಾಡಿ ಪ್ರತಿಯೊಬ್ಬ ರೈತರ ಹೊಲಕ್ಕೂ ಕೂಡ ನಾವು ಭೇಟಿ ಮಾಡಿ ಆ ಒಂದು ರೋಗ ಮತ್ತು ಅದ್ರ ಬಗ್ಗೆ ಏನೇ ಇದ್ರು ಕೂಡ ಸಜೆಷನ್ ಕೊಡ್ತೀವಿ. ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಯಾವಾಗ್ಲೂ ನಿಮ್ಗೆ ಇರ್ತದ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋನ ಇನ್ನು ಬೇರೆದವ್ರಿಗೂ ಕಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರಗಳು.